ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಸೊ ಹೆಸರಲ್ಲೇ ಇದೆ, ಹೊಸಕೋಟೆ ಸ್ಟೈಲಲ್ಲಿ ಬಿರಿಯಾನಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದು ದಮ್ ಬಿರಿಯಾನಿ, ಸೌದೆ ಒಳೆ ಹಾಕಿ ದಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಸೊ ಬೆಳಗಿನ ಜಾವ 5 ಗಂಟೆಗೆ ಸಂಡೇ ಮಾತ್ರ ನೋಡೋಕೆ ಬಿಸಿ ಬಿಸಿಯಾಗಿ ಮಟನ್ ಲೆಗ್ ಸೂಪು ಮತ್ತು ಚಿಕನ್ ಬಿರಿಯಾನಿ, ಕಬಾಬು, ಮಟನ್ ಬಿರಿಯಾನಿ, ಅದು ಟಗರು ಮಟನ್ ಬಿರಿಯಾನಿ ಸಿಗುತ್ತೆ. ಇನ್ನು ನಾರ್ಮಲ್ ಡೇಸಲ್ಲಿ ನೋಡೋಕೆ ಟ್ಯೂಸ್ಡೇಯಿಂದ ಸ್ಯಾಟರ್ಡೇ ತನಕ 12:30 ಆ್ಯಕ್ಚುಲಿ ನೋಡೋಕೆ ರಾತ್ರಿ 10 ಗಂಟೆ ತನಕ ಬಿಸಿಯಾಗಿ ಬಿರಿಯಾನಿ ನಾನ್ ಸ್ಟಾಪ್ ಆಗಿ ಸಿಗ್ತಾ ಇರುತ್ತೆ ಅಂತಲೇ ಹೇಳಬೇಕು. ಸೊ ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗಿರೋ ಒಂದು ಪ್ಲೇಸು ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಆ್ಯಕ್ಚುಲಿ ಇದಿರೋದು ನೆಲಮಂಗಲ ಹೈವೇಯಿಂದ ಜಸ್ಟ್ 100 ಮೀಟರ್ಸ್ ಹವೇದಲ್ಲೇ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿರಿಯಾನಿನ ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ನಾನು ವಿದ್ಯಾರಣ್ಯಪುರದಿಂದ ಬಂದಿದ್ದೀನಿ. ಇಲ್ಲಿ ನನಗೆ ಬಿರಿಯಾನಿ ಅಂದ್ರೆ ಫೇವರೇಟ್. ಎಲ್ಲಿ ಬಿರಿಯಾನಿ ಆದ್ರೂ ನಾನು ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿದ್ನಲ್ಲ, ಆನ್ ದಿ ವೇ ನೋಡಿದೆ, ನಮ್ದು ಇಲ್ಲೇ ಇರೋದು ಆಫೀಸ್. ಆನ್ ದಿ ವೇ ನೋಡಿದೆ, ಹೈವೇ ಇಂದ ಬರ್ಬೇಕಾದ್ರೆ ಕಾಣಿಸ್ತು ಹೊಸಕೋಟೆ ಬಿರಿಯಾನಿ ಅಂತ. ಟ್ರೈ ಮಾಡೋಣ ಒಂದ್ಸತಿ ಅಂತ. ಬಟ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನನ್ನ ಕೊಲೀಗ್ಸ್ ಜೊತೆ ಬಂದಿದ್ದೀನಿ, ಟೇಸ್ಟ್ ಚೆನ್ನಾಗಿದೆ. ಗುಡ್ ಟು ಟ್ರೈ. ನಮಸ್ತೆ ಸರ್, ತೇಜಸ್ವಿನಿ ಅಂತ ಸರ್. ನೆಲಮಂಗಲ ಹೈವೇ ಇಂದ ಹೋಗ್ತಾ ಇಲ್ಲಿ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಲಿ ಒಂದ್ಸಲಿ ಟೇಸ್ಟ್ ಮಾಡೋಣ ಅಂತ ಬಂದು. ಟೇಸ್ಟ್ ಸೂಪರ್, ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಪೀಸಸ್ ಮಾತ್ರ ವರ್ತು, ಸೂಪರ್ ಟೇಸ್ಟ್. ಎಲ್ಲರೂ ಬನ್ನಿ, ನೆಲಮಂಗಲ ಹೈವೇಲಿ ಹೋಗ್ತಾ ಹೊಸಕೋಟೆ ದಮ್ ಬಿರಿಯಾನಿ ಒಂದ್ಸಲಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಆಕ್ಚುಲಿ ಯಶವಂತಪುರದಿಂದ ಬಂದಿದ್ದೀವಿ. ಚಿಕನ್ ಬಿರಿಯಾನಿ ತೊಗೊಂಡಿದ್ದೀರಿ, ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ, 100% ಚೆನ್ನಾಗಿದೆ. ಓಕೆನಾ? ಸೌದೆಲೆಯಲ್ಲಿ ಮಾಡಿದ್ದಾರಲ್ಲ, ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಸರ್, ನಾವು 8ನೇ ಮೇಲೆ ನಮ್ಮ ಮನೆ ಇರೋದು ನಾಗಸಂದ್ರ. ಸೊ ನನ್ನ ನೆಲಮಂಗಲ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗೆ ಕೆಲಸ ಮುಗಿಸ್ಕೊಂಡು ಒಳ್ಳೆ ಬಿರಿಯಾನಿ ಹೋಟ್ಲು ಹುಡ್ಕೋಣ ಅಂತ ಹೇಳಿ ಈ ಕಡೆ ಬರ್ತಾ ಇದೆ, ಹೈವೇ ಹತ್ರ. ಸೊ ಆಕಾಶ್ ಬಿರಿಯಾನಿ ಅಂತ ಹೇಳಿ ಹೊಸಕೋಟೆ ಬಿರಿಯಾನಿ ತುಂಬ ಚೆನ್ನಾಗಿದೆ. ಆಮೇಲೆ ಕ್ವಾಂಟಿಟಿನೂ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಮಟನ್ ಬಿರಿಯಾನಿ ಅಂತೂ ಅದ್ಭುತವಾಗಿದೆ. ಮತ್ತೆ ಕಬಾಬು ತುಂಬಾ ಚೆನ್ನಾಗಿದೆ. ಸೊ ಕ್ವಾಲಿಟಿ ಅಂತೂ ಒಬ್ಬರಂತೂ ತಿನ್ನಕ್ಕಾಗಲ್ಲ, ಅಷ್ಟು ಬಿರಿಯಾನಿ ಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಬಿಸಿ ಸ್ಟಾರ್ಟರ್ಸು ಇವ್ರ ಹತ್ರ ಚಿಕನ್ ಲಾಲಿಪಾಪ್ ತರಿಸಿದ್ದೀವಿ, ಚಿಕನ್ ಕಬಾಬ್ ತರಿಸಿದ್ದೀವಿ. ಆ್ಯಕ್ಚುಲಿ ಹಂಗೆ ನೋಡೋಕ್ರೆ ಚಿಕನ್ ಲಾಲಿಪಾಪ್ ಇದೆ. ಪೆಪ್ಪರ್ ಚಿಕನ್ ಕೂಡ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಪೆಪ್ಪರ್ ಚಿಕನ್ ತರಿಸಿದ್ದೀವಿ, ಚಿಲ್ಲಿ ಚಿಕನ್ ತರಿಸಿದ್ದೀವಿ, ಮಟನಲ್ಲಿ ಲಿವರ್ ತರಿಸಿದ್ದೀವಿ, ಮತ್ತು ಮಟನಲ್ಲಿ ಫ್ರೈ ಕೂಡ ತರಿಸಿದ್ದೀವಿ. ಸೊ ಫಸ್ಟು ಆ ಲಾಲಿಪಾಪಿಂದನೇ ಹೋಗ್ಬಿಡೋಣ. ಲಾಲಿಪಾಪ್ ಅಂತೂ ಸೂಪರ್ ಪೀಸಸ್ ಹಾಕಿ ಸಕ್ಕತ್ತಾಗಿದೆ. ಪಕ್ಕ ಒಳ್ಳೆ ಗರಿ ಅಂತ ಕಬಾಬ್ ಅಂತಲೇ ಹೇಳಬೇಕು. ಒಳಗೆ ಸಾಫ್ಟ್ ಆಗಿದೆ, ಸೂಪರ್. ಲಾಲಿಪಾಪ್ ಇಷ್ಟಪಡೋರಿಗೆ ಖಂಡಿತ ಇದಂತೂ ಪಕ್ಕಾ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲ ಮಟನ್ ಏನೋ ಟ್ರೈ ಮಾಡ್ತೀನಿ ಅಂತಂದರೆ ಮಟನಲ್ಲಿ ಲಿವರು, ಜಾಸ್ತಿ ಕರ್ಬೇ ಸೊಪ್ಪು, ಆ ಗಾರ್ಲಿಕ್ಕು ಅದನ್ನೆಲ್ಲ ಹಾಕಿ ಮಸಾಲ ಪರ್ವತಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತಲೇ ಹೇಳಬೇಕು. ಮಟನ್ ಲಿವರು, ಸೊ ಯೂಶ್ವಲಿ ಎಲ್ಲ ಕಡೆ ಮನೇಲಿ ಮಾತ್ರ ಟ್ರೈ ಮಾಡಿರ್ತೀರ, ಹೋಟ್ಲಲ್ಲೂ ಮಟನ್ ಲಿವರು ಒಳ್ಳೆ ಫ್ರೆಶ್ ಆಗಿ ಸೂಪರಾಗಿ ಸಿಗ್ತದೆ ಅಂತಲೇ ಹೇಳಬೇಕು. ಸ್ಪೈಸಿಯಾಗಿ ಏನಾದ್ರು ಟ್ರೈ ಮಾಡಬೇಕು ಅಂತಂದ್ರೆ ಚಿಲ್ಲಿ ಚಿಕನ್ ಟ್ರೈ ಮಾಡ್ಬೇಕು ನೀವು. ಯಾ ಅಪ್ಪ, ಹಸಿ ಮೆಣಸಿನ್ಕಾಯಿ ಫ್ಲೇವರು, ಒಳ್ಳೆ ಘಮ, ಒಳ್ಳೆ ಟೇಸ್ಟು, ಒಳ್ಳೆ ಸೂಪರ್ ಪೀಸು. ಅಷ್ಟು ಟ್ರೈ ಅಂತಲೇ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಖಾರವಾಗಿದೆ. ಸ್ಪೈಸಿ ಲವರ್ಸ್ಗೆ ಆ ಬಿರಿಯಾನಿ ಜೊತೆ ಲೈಟಾಗಿ ತುಪ್ಪ ತೊಗೊಂಡು ತಿಂತಾನೆ ಇರ್ಬೋದು, ತುಂಬಾ ಸೂಪರಾಗಿದೆ. ಮಟನ್ ಅನ್ನೋ ಐಟಮ್ ಅಂತಂದರೆ ಮಟನ್ ಫ್ರೈ ಇಲ್ಲಿದೆ ನೋಡಿ. ಅಪ್ಪ, ಫ್ಯಾಟ್ ಪೀಸಸ್ ನೋಡ್ತಿದ್ದೀರಲ್ಲಿ. ಬೆಣ್ಣೆ ಇದ್ದಂಗಿದೆ. ಪರ್ಫೆಕ್ಟಾಗಿ ಕುಕ್ ಮಾಡಿದ್ದಾರೆ. ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದೆಲ್ಲ ಸೆಮಿ ಗ್ರೇವಿಯಾಗಿ ಬರುತ್ತೆ, ಲೈಟಾಗಿ ಗ್ರೇವಿ ಜಾಸ್ತಿ ಥರನೂ ಬರುತ್ತೆ. ನಿಮಗೆ ಯಾವ ಥರ ಇಷ್ಟನೋ ಆ ಥರ. ಇಲ್ಲ ಫುಲ್ಲು ಸೆಮಿ ಗ್ರೇವಿ ಬೇಯಬೇಕು ಅಂತಂದರೆ ಮಟನ್ ಫ್ರೈ ತೊಗೊಳ್ಳಿ, ಲೈಟ್ ಡ್ರೈ ಬೇಕು ಅಂತಂದರೆ ಲಿವರ್ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸೂಪರ್. ಮತ್ತು ಕಬಾಬ್ ಇಲ್ಲಿದೆಯಲ್ಲ, ಕಬಾಬು ನೋಡಿದ್ರೆ ನೋಡಿ, ಹಾ ಒಳ್ಳೆ ಪೀಸಸ್ಸು. ಬೋನಸ್ ಕೂಡ ಸಿಗುತ್ತೆ. ಯೂಶ್ವಲಿ ಬಿಸಿ ಹಾಕ್ತಾನೆ ಇರ್ತಾರೆ. ಒಳ್ಳೆ ಕಬಾಬ್ ಮಸಾಲ, ಲಾಲಿಪಾಪ್ ಆಗಿರಲಿ ಕಬಾಬ್ ಆಗಿರಲಿ ಒಳ್ಳೆ ಮಸಾಲ ಹಾಕಿದ್ದಾರೆ ಅಂತಲೇ ಹೇಳಬೇಕು.
ಮಸ್ಟ್ ಟ್ರೈ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪೆಪ್ಪರ್ ಚಿಕನ್ ಟ್ರೈ ಮಾಡೋಣ. ನೋಡಿ, ಹಾ ಗ್ರೇವಿ. ಇಷ್ಟೇ, ಮುಗೀತು. ತುಂಬಾ ಸೂಪರ್ ಆಗಿದೆ. ಒಳ್ಳೆ ಟೇಸ್ಟಿ ಯಮ್ಮಿ ಆಗಿರೋ ಒಂದು ನಾಟಿ ಸ್ಟೈಲ್ ಮಾಡಿರೋ ಒಂದು ರೆಸಿಪಿ ಅಂತಲೇ ಹೇಳ್ತೀನಿ. ಖಂಡಿತ ಸ್ಟಾರ್ಟರ್ಸಲ್ಲಂತೂ ಬೇಜಾರೇ ಇಲ್ಲ, ತುಂಬಾ ಚೆನ್ನಾಗಿದೆ. ಲೆಫ್ಟಲ್ಲಿ ಚಿಕನ್ ಬಿರಿಯಾನಿ, ರೈಟಲ್ಲಿ ಮಟನ್ ಬಿರಿಯಾನಿ. ಸೊ ಸೂಪರ್ ಆಗಿರತ್ತೆ ಅಂತಲೇ ಹೇಳಬೇಕು. ಪೀಸಸ್ ಎಲ್ಲ ಮೇಲೆ ಹಂಗೆ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ತೀನಿ. ಪೀಸಸ್ ಒಂದೊಂದು ಸಿಕ್ಕಾಪಟ್ಟೆ, ಓ ಮೈ ಗಾಡ್, ನೋಡಿ ಟೆಂಡರ್ ಪೀಸು, ಓಪ್ಪ ಹೂವು ಇದ್ದಂಗಿರುತ್ತೆ. ಸೂಪರ್, ಒಳ್ಳೆ ಟೇಸ್ಟು, ಒಳ್ಳೆ ಪೀಸು, ಒಳ್ಳೆ ಫ್ಲೇವರ್ ಅಂತಲೇ ಹೇಳಬೇಕು. ಪೀಸಸ್ಸು ರೈಸಸ್ಸು ಎಲ್ಲ ಸೇರಿಸ್ಕೊಂಡು ತಿನ್ಬೋದು. ದೊಡ್ಡ ದೊಡ್ಡ ಪೀಸಸ್ ಗೈಸ್. ಬಿಸಿ ಆ ಫ್ಲೇವರು, ಸೌದೆ ಒಳ್ಳೆ ಫ್ಲೇವರಲ್ಲಿ ಮಾಡಿದ್ದೆ ಫ್ಲೇವರ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ. ಚಿಕನ್ ಬಿರಿಯಾನಿ ಲವರ್ಸ್ ಕೂಡ ಟ್ರೈ ಮಾಡಲೇಬೇಕು. ಈ ಪ್ಲೇಸ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಹಾಗೆ ಮಟನ್ ಬಿರಿಯಾನಿ ಕೂಡ ತೋರಿಸ್ತೀನಿ ನೋಡಿ. ಮಟನ್ ಪೀಸಸ್ ನೀವು ನೋಡ್ತಿದ್ದೀರಾ, ಸೂಪರ್. ಎಲ್ಲ ದೊಡ್ಡ ದೊಡ್ಡ ಪೀಸಸ್. ನಾವೆಲ್ಲ ಆಲ್ರೆಡಿ ಬ್ರೇಕ್ ಮಾಡಿಬಿಟ್ಟು ಚಿತಾಲ್ ಪತಾಲ್ ಮಾಡಾಕ್ಬಿಟ್ಟಿದ್ದೀವಿ. ಯಾ ಟೆಂಡರ್ ಮಟನ್, ಟಗರು ಮಟನ್ ಅಂತ ಮೇಡಮ್ ಹೇಳ್ತಾರ, ಆ ಥರ ಒಂದು ಒಳ್ಳೆ ಟಗರು ಮಟನ್ ಹಾಕಿ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಬಿರಿಯಾನಿ ಒಳ್ಳೆ ಘಮ. ನೆಕ್ಸ್ಟ್ ಲೆವೆಲು, ತುಂಬಾ ಸೂಪರಾಗಿದೆ. ಅದು ಬೆಳಗಿನ ಜಾವ 5 ಗಂಟೆಗೆ ಬಂದರೆ ಇದೇ ಥರ ಬಿಸಿ ಬಿಸಿಯಾಗಿ ಸೌದೆ ಒಳ್ಳೆ ಬಿರಿಯಾನಿ ತಿನ್ನಬೇಕಾದ್ರೆ ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ವಿಸಿಟ್ ಮಾಡಿ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ನೆಲಮಂಗಲ ಹೈವೇಯಿಂದ ಜಸ್ಟ್ ಒಂದು 100 ಮೀಟರ್ ಒಳಗೇನೆ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬೆಳಗ್ಗೆ 5 o'clock ಹೋಗ್ಬಿಟ್ಟು ಬಿಸಿಯಾಗಿ ಸಂಡೇ ಬೆಳಗ್ಗೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನನ್ನ ಕೆಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬೈ ಬಾಯ್.